ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಹುದ್ದೆ ತಪ್ಪಿಸೋದಕ್ಕೆ ಒಂದು ಪ್ಲಾನೇ ನಡೀತಾ ಇದೆಯಾ ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಇತ್ತೀಚೆಗೆ ಒಂದು ನ್ಯಾಷನಲ್ ಮೀಡಿಯಾದ ಸಂದರ್ಶನದಲ್ಲಿ ಒಂದು ಒಪ್ಪಂದ ಆಗಿದೆ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋ ಮಾತನ್ನು ಹೇಳಿದ್ರು. ಒಪ್ಪಂದ ಏನು ಆಗಿಲ್ಲ ಅನ್ನೋದೆಲ್ಲ ನಡೀತಾ ಇತ್ತು. ಆದರೆ ಈ ನಡುವೆ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಒಪ್ಪಂದ ಆಗಿದೆ ಅನ್ನೋದು ಸತ್ಯನಾ, ಅವರ ಆ ಹುದ್ದೆ ತಪ್ಪಿಸೋದಕ್ಕೆ ನಡೀತಾ ಇರುವ ಪ್ಲಾನ್ ಏನಾದರೂ ಸತ್ಯನಾ, ಸಿದ್ದರಾಮಯ್ಯ ಡಿಕೆಶಿ ನಡುವೆ ಹಾಗಾದ್ರೆ ಏನು ರಹಸ್ಯ ಮಾತುಕತೆ ಆಗಿದೆ? 136 ಸ್ಥಾನಗಳನ್ನು ಗೆದ್ದ ಬಳಿಕ ಹೈಕಮಾಂಡ್ ಭೇಟಿಗೆ ಸಿದ್ದರಾಮಯ್ಯ ತೆರಳಿದ್ರು. ಆಗ ನಾನು ಕೆಪಿಸಿಸಿ ಅಧ್ಯಕ್ಷ, ನನ್ನನ್ನು ಸಿಎಂ ಮಾಡಿ ಅಂತ ಡಿಕೆ ಶಿವಕುಮಾರ್ ಸಾಮಾನ್ಯವಾಗಿ ಒಂದು ಕ್ಲೈಮ್ ಮಾಡಿದ್ರು. ಹೈಕಮಾಂಡ್ ಬುಲಾವ್ ಕೊಟ್ಟರು, ದೆಹಲಿಗೆ ತೆರಳದ ಡಿಕೆ ಶಿವಕುಮಾರ್ ಸಿಟ್ಟಾಗಿದ್ರು. ಆಮೇಲೆ ರಾಹುಲ್ ಗಾಂಧಿ ಎಂಟ್ರಿ ಕೊಟ್ಟ ಮೇಲೆ ಒಂದು ದಿನದ ಬಳಿಕ ದೆಹಲಿಗೆ ಹೋಗಿದ್ರು. ಹೈಕಮಾಂಡ್ ಭೇಟಿಯ ವೇಳೆ ಸಿಎಂ ಆಯ್ಕೆಗೆ ಪಟ್ಟು ಹಿಡಿದಿದ್ರು, ಬ್ಯಾಲೆಟ್ ಪೇಪರ್ ವೋಟಿಂಗ್ಗೆ ಪಟ್ಟು ಹಿಡಿದಿದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ವೋಟಿಂಗ್ ಕೂಡ ನಡೆದಿತ್ತು. ಅದಾದ ಮೇಲೆ ಹೈಕಮಾಂಡ್ ಹಂತದಲ್ಲಿ ಮತ್ತೊಂದು ರಹಸ್ಯ ಸಭೆ ನಡೆದಿತ್ತು, 4 ಗೋಡೆಯ ನಡುವೆ ಕೇವಲ 4 ಜನರ ಮಧ್ಯೆ ಅಂತ. ಆ ಸಭೆಯಲ್ಲಿ ಒಂದು ಒಪ್ಪಂದ ಆಗಿತ್ತು. ಒಂದಿಷ್ಟು ವರ್ಷಗಳ ಕಾಲ ಇವರು, ಒಂದಿಷ್ಟು ವರ್ಷಗಳ ಕಾಲ ಅವರು ಅಂತ. ಆ ಒಪ್ಪಂದವನ್ನೇ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದು. ಆದರೆ ಆ ಪ್ರಸ್ತಾಪವನ್ನು ಒಂದು ವೇಳೆ ಸಿದ್ದರಾಮಯ್ಯ ಕೆಳಗಿಳಿಯೋ ಪರಿಸ್ಥಿತಿ ಬಂದರೆ ನಾನು ಅಷ್ಟು ಈಸಿಯಾಗಿ ಕ್ಲೈಮ್ ಮಾಡೋದಕ್ಕೆ ಬಿಡಲ್ಲ ಅನ್ನೋದನ್ನು ರಾಜ್ಯದ ಬೇರೆ ಬೇರೆ ಹಿರಿಯ ನಾಯಕರು, ಕಾಂಗ್ರೆಸ್ ನಾಯಕರು ತೋರಿಸ್ತಿದ್ದಾರೆ. ಸಿಎಂ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಹೋಗೋದಷ್ಟು ಸುಲಭ ಅಲ್ಲ ಅನ್ನೋದು ಒಂದು ಚರ್ಚೆ ಆಗ್ತಾ ಇದೆ. ದೀಪ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ನಿಂದ ಜಾಯ್ನ್ ಆಗ್ತಿದ್ದಾರೆ. ದೀಪ, ಒಂದು ಕಡೆ ಒಪ್ಪಂದ, ಇನ್ನೊಂದು ಕಡೆ ಸಿಎಂ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟು ಸುಲಭವಾದ ಅವಕಾಶ ಕೊಡಬಾರ್ದು ಅನ್ನುವಂಥ ಒಂದು ಪ್ಲಾನು. ಏನಿದು ಕಾಂಗ್ರೆಸ್ನ ಒಳಗೆ ನಡೀತಾ ಇರುವಂಥ ಜಗಳ? ಪ್ರಣುತ್, ಈ ಒಂದು ಸಿಎಂ ಅನ್ನುವಂತಹ ಸ್ಥಾನದ ವಿಚಾರವಾಗಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ ಹಿಂದಿನಿಂದಲೂ ಕೂಡ ಇರುವಂತಹ ಒಂದಿಷ್ಟು ಚರ್ಚೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಮಾಡಬೇಕು ಸಿಎಂನ ಅನ್ನುವಂತಹ ವಿಚಾರ ಬಂದಾಗ, ಅಂದ್ರೆ 136 ಸ್ಥಾನ ಯಾವಾಗ ಬಂತು ಆಗಿನ ಸಮಯದಲ್ಲಿ ಡಿಕೆಶಿ ಸಿದ್ದರಾಮಯ್ಯ ಅವರ ವರ್ಚಸ್ಸು ಎಷ್ಟಿದೆ ಅಷ್ಟೇ ಪರಿಶ್ರಮವನ್ನ ನಾನು ಕೂಡ ಹಾಕಿದ್ದೇನೆ, ಅದರಿಂದಲೂ ಕೂಡ 136 ಸ್ಥಾನ ಬಂದಿದೆ ಅನ್ನುವಂತಹ ಪಟ್ಟನ ಹಿಡಿದಿದ್ರು. ಆಗ ಸಾಕಷ್ಟು ಕಸರತ್ತಾಯ್ತು, ಪೂರ್ಣ ಬಹುಮತ ಬಂದರೂ ಕೂಡ ಎಲ್ಲೋ ಒಂದ್ ಕಡೆ ಸಿಎಂ ಆಯ್ಕೆ 4-5 ದಿನ ತಡವಾಗಿದ್ದಂತಹದ್ದು ದೊಡ್ಡ ಮಟ್ಟಿನ ಚರ್ಚೆಗೆ ಕಾರಣ ಆಗಿತ್ತು. ಕಾರಣ ಇಷ್ಟೇ, ನನ್ನನ್ನು ಕೂಡ ನೀವು ಸಿಎಂ ಸ್ಥಾನಕ್ಕೆ ಪರಿಗಣಿಸಬೇಕು, ನನ್ನ ಪರಿಶ್ರಮವೂ ಕೂಡ 136 ಸ್ಥಾನದ ವಿಚಾರವಾಗಿ ಇದೆ ಅನ್ನುವಂತಹ ಮಾತನ್ನ ಡಿಕೆಶಿ ಹೇಳಿದ್ರು. ಅಷ್ಟೇ ಅಲ್ಲ, ಸಿಎಂ ನೇರವಾಗಿ ಹೈಕಮಾಂಡ್ ನ ಭೇಟಿ ಮಾಡಕ್ ಹೋಗಿದ್ರು ಕೂಡ ಡಿಕೆಶಿ ಒಂದು ದಿನದ ಬಳಿಕ ಹೋಗಿದ್ದಂತಹದ್ದು ಅದು ರಾಹುಲ್ ಗಾಂಧಿ ಅವರು ಈ ಒಂದು ವಿಚಾರವಾಗಿ ಎಂಟ್ರಿ ಆದ ನಂತರ. ಅಲ್ಲಿ ನಡೆದಂತಹ ಒಪ್ಪಂದ ಇದುವರೆಗೂ ಯಾರೂ ಕೂಡ ಬಾಯಿ ಬಿಟ್ಟಿರ್ಲಿಲ್ಲ. ಆದ್ರೆ ಖಾಸಗಿ ಸಂದರ್ಶನ ಒಂದರಂದ್ರೆ ಖಾಸಗಿ ಚಾನೆಲ್ನ ಸಂದರ್ಶನ ಒಂದರಲ್ಲಿ ಡಿಕೆಶಿ ಹೇಳಿದಂತಹ ರಹಸ್ಯ ಮಾತುಕತೆಯ ಒಂದು ತುಣುಕು ಏನಿದೆ ಅದು ದೊಡ್ಡ ಮಟ್ಟಿನ ಚರ್ಚೆಗೆ ಕಾರಣ ಆಗಿದೆ. ಆದ್ರೆ ಅಂತಹದ್ದೊಂದು ಮಾತನ್ನ ಹೇಳೋದಿಕ್ಕೆ ಕಾರಣ ಏನು ಅನ್ನುವಂತಹದ್ದು, ಯಾಕಂದ್ರೆ ಡಿಕೆಶಿ ಎಲ್ಲಿ ಬೇಕೋ ಅಲ್ಲಿ ಏನನ್ನೋ ಹೇಳುವಂತಹ ವ್ಯಕ್ತಿತ್ವ ಅಲ್ಲ. ಯಾವುದನ್ನ ಎಲ್ಲಿ ಯಾವ ಜಾಗದಲ್ಲಿ ಹಾಕಬೇಕು ಅನ್ನುವಂತಹದ್ದು ಸೂಕ್ಷ್ಮವಾಗಿ ಸೂಚ್ಯವಾಗಿ ಹೇಳುವಂತಹ ವ್ಯಕ್ತಿತ್ವ ಅವ್ರದ್ದು. ಆದ್ರೆ ಈ ಒಂದು ಸಂದರ್ಶನದಲ್ಲಿ ಹೇಳಿದ್ದು ಯಾಕೆ ಅನ್ನುವಂತಹದ್ದು, ಜೊತೆಗೆ ಹಿಂದಿನ ಒಂದಿಷ್ಟು ವಿಚಾರವನ್ನ ಮೆಲ್ಕು ಹಾಕೋದಾದ್ರೆ, ಏನು ಹೈಕಮಾಂಡ್ ಸುರ್ಜೇವಾಲಾ ಸೇರಿದಂತೆ ಒಂದಿಷ್ಟು ಜನ ಬೆಂಗಳೂರಿಗೆ ಆಗಮಿಸ್ತಾರೆ. ಆ ಸಮಯದಲ್ಲಿ ಒಂದಿಷ್ಟು ಜನ ಬಹುತೇಕ ಶಾಸಕರುಗಳನ್ನ ಕರೆದು ಒಂದಿಷ್ಟು ಮಾತುಕತೆಯನ್ನ ನಡೆಸ್ತಾರೆ. ಆದ್ರೆ ದೆಹಲಿಗೆ ಹೋಗಿದ್ದಂತಹ ಸಿದ್ದರಾಮಯ್ಯ ಮತ್ತೆ ಡಿಕೆಶಿ ಆ ಒಂದು ಹೈಕಮಾಂಡ್ ಮುಂದೆ ಇಟ್ಟಂತಹ ಒಂದು ಮನವಿ, ಡಿಕೆಶಿ ನೀವಿಲ್ಲ ವೋಟಿಂಗ್ ಮಾಡಿ, ಎಲ್ರೂ ಶಾಸಕರನ್ನ ಕರೆದ್ಬಿಟ್ಟು ವೋಟಿಂಗ್ ಮಾಡಿ ಅನ್ನುವಂತಹ ಮಾತನ್ನೂ ಕೂಡ ಹೇಳಿದ್ರು ಅನ್ನುವಂತಹದ್ದು ಇದೀಗ ಬಹಿರಂಗವಾದಂತಹ ವಿಚಾರ. ಆದ್ರೆ ಬೆಂಗಳೂರಿಗೆ ಬಂದಂತಹ ಹೈಕಮಾಂಡ್ ಬ್ಯಾಲೆಟ್ ನ ಮೂಲಕ ಅವರ ಒಂದಿಷ್ಟು ಅಂದ್ರೆ ಯಾರು ಸಿಎಂ ಆಗ್ಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು ಅನ್ನುವಂತಹ ಒಂದಿಷ್ಟು ವಿಚಾರ ಕೂಡ ಬಹಿರಂಗವಾಗಿದೆ. ಹಾಗಾಗಿ ಅಲ್ಲಿ ನಡೆದಂತಹ ರಹಸ್ಯ ಮಾತುಕತೆನ ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಬೇಕು ಅಂತಲೇ ಹರಿಬಿಟ್ರ ಅಥವಾ ಬೇಕು ಅಂತಲೇ ಹೇಳಿದ್ರ ಅನ್ನುವಂತಹ ಮಾತು. ಯಾಕಂದ್ರೆ ಸಿಎಂ ಸ್ಥಾನವನ್ನ ತಪ್ಪಿಸೋದಿಕ್ಕೆ ಒಂದಿಷ್ಟು ಪೈಪೋಟಿ ನಡೀತಿದೆಯಾ ಕಾಂಗ್ರೆಸ್ನಲ್ಲಿ ಅನ್ನುವಂತಹ ವಿಚಾರ ಚರ್ಚೆಗೆ ಬಂದಿರೋದ್ರಿಂದ ಈ ರೀತಿಯಾದಂತಹ ವಿಚಾರವನ್ನು ಅವರು ಹೇಳಿದ್ರ ಅನ್ನುವಂತಹ ಪ್ರಶ್ನೆ, ಆ ರೀತಿಯಾದಂತಹ ಒಂದು ಚರ್ಚೆ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿದೆ. ಪ್ರಣತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.